ನೀವು ಹೇಳ್ತಾ ಇರೋದು ನೋಡಿದರೆ ಎರಡು ಅನಿಸುತ್ತೆ. ಒಂದು, ನಿಮಗೆ ಅಲ್ಲಿಂದನೂ ಕೆಲವೊಂದು ವಿಚಾರ ಗೊತ್ತಿದೆ, ಅದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀರಿ ಅಂತ. ಇನ್ನೊಂದು, ಆ ಸಂದರ್ಭದಲ್ಲಿ ಇದ್ದಂತಹ DG ಇವರೆಲ್ಲ ಕಾರಣ ಆಯಿತು, ಅವ್ರ ಮೇಲೆ ಏನಾದರೂ ನಿಮಗೆ ದ್ವೇಷಕ್ಕೆ ಈ ಥರ ಏನಾದರೂ ಮಾಡ್ತಾ ಇದ್ದೀರಿ ಅನ್ನೋ ಎರಡು ಪ್ರಶ್ನೆ ಇಲ್ಲಿ ಬರುತ್ತೆ. ಅದರಲ್ಲಿ ಏನಾದರೂ ಆ ರೀತಿ ಉಂಟಾ ಅಂತ? DGP ಅವರ ಕೊಲೆ ಆದಮೇಲೆ ಇನ್ನೇನು ದ್ವೇಷ ಇದೆ ಅದರಲ್ಲಿ? ಅವರ ಬಗ್ಗೆ ಸಿಂಪತಿಯನ್ನು ಮಾತ್ರ ನಾನು ವ್ಯಕ್ತಪಡಿಸ್ಬೋದು. ಆ ಕೊಲೆ ಆರೋಪವನ್ನು ಹಾಕಿರೋದು ಪಲ್ಲವಿ ಅವರ ಮೇಲೆ. ಅವರ ಬಗ್ಗೆ ಸಿಂಪತಿಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವಾಗ ಅವರ ಆರೋಪಿ ಆಗಬಾರ್ದು, ಸಂತೋಷ್ ರಾವ್ ಇನ್ನೊಬ್ಬ ಸಂತೋಷ್ ರಾವ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಇವಾಗ PFI ಜೊತೆ ಲಿಂಕ್ ಇತ್ತು ಅನ್ನೋದ್ರ ಬಗ್ಗೆ ಕೆಲವು ದಾಖಲೆಗಳಿದೆ ಅಂತ ನೀವು ಪ್ರೆಸ್ ನೋಟಲ್ಲಿ ಹೇಳಿದಿರಿ. ಏನೇನು ದಾಖಲೆ ಇದೆ ನಿಮ್ಮ ಹತ್ರ? ನಾನು ನಿಮಗೆ ಅದನ್ನು ಈಗ ಬಿಡುಗಡೆ ಮಾಡಿ, ಅಂದರೆ ಹೋಗ್ತಾ ಹೋಗ್ತಾ ಯಾವುದು ಮುಚ್ಚಿ ಹೋಗೋದಿಲ್ಲ, ಆಟೋಮ್ಯಾಟಿಕಲಿ ಅದು ಗೊತ್ತಾಗಿ ಹೋಗುತ್ತೆ ಏನು ದಾಖಲೆಗಳು. ಆದರೆ ನಾನೊಬ್ಬ ಗೌರ್ಮೆಂಟ್ ಆಫೀಸರ್ ಆಗಿದೆ, ಐ ಬಿಲ್ಟ್ ಅ ಕೇಸ್. ಅದನ್ನು ನೀಟಾಗಿ ಟೈಮ್ ಟು ಟೈಮ್ ನಾನು ಅದಕ್ಕೆ ದಾಖಲೆಗಳನ್ನು ಬರಿತಾ, ಅಂದರೆ ದಾಖಲೆಗಳನ್ನು RTA ಮೂಲಕ ಪಡಿತಾ ಹಾಗೇನೆ ಬೇರೆ ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇಲಾಖೆಗಳಿಗೆ, ಬೇರೆ ಬೇರೆ ಅಧಿಕಾರಿಗಳಿಗೆ ಅರ್ಜಿಗಳನ್ನು ಹಾಕ್ತಾ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಬಂದೆ. ಸೊ ಅದನ್ನು ನಾನು ಅವರಿಗೆ ಸಲ್ಲಿಸಬೇಕು ಅಂತ ಇದ್ದೇನೆ, ಯಾರಿಗೆ? ತನಿಖಾಧಿಕಾರಿಗಳಿಗೆ. ಅವರು ಆದರೆ ನನಗೆ ಏನಂತ ಹೇಳಿದರೆ, ಈಗ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕೂತಿದ್ರೆ ಅವ್ರು ಹೇಗೆ ತನಿಖೆ ಮಾಡಲಿಕ್ಕಾಗುತ್ತೆ? ನಾನು ಮತ್ತೆ ಯಾವ ಧೈರ್ಯದಲ್ಲಿ ನನ್ನ ದಾಖಲೆಗಳನ್ನು ತನಿಖಾಧಿಕಾರಿಗಳು ಕೊಡಬೇಕು ಹೇಳಿ? ಅವರು ಅದಕ್ಕೋಸ್ಕರ NIA ಕೇಳ್ತಾ ಇದ್ದೀರಾ? ಅದಕ್ಕೆ ನಾನು ಅದನ್ನು NIA ತನಿಖೆಗೆ ನೀಡಿ ಅಂತ ಕೇಳಿದ್ರು. ಸಿದ್ದರಾಮಯ್ಯ ಅವರನ್ನು, ಡಾಕ್ಟರ್ G. ಪರಮೇಶ್ವರ್ ಮತ್ತು UT ಖಾದರ್ ಅವರ ಬಗ್ಗೆ ನನಗೆ ಸಂಶಯ ಅಂತ ಹೇಳಲ್ಲ. ನಾನು ಅವರನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿಬಿಟ್ಟು DGP ಅವರ ಕೊಲೆಯಾಗುವ 4 ದಿನ ಮೊದಲಷ್ಟೇ ನಾನು ಅವರಿಗೊಂದು ಪತ್ರವನ್ನು ಬರೆದಿದ್ದೆ. ಅದು ಅವರಿಗೆ 15ನೇ ತಾರೀಕು ತಲುಪಿದೆ. ಅವರದನ್ನು ಓದಿದಾರಲ್ವ ನಂಗೆ ಗೊತ್ತಿಲ್ಲ, ಅಥವಾ ಅವ್ರ ಹತ್ರ ಯಾರಾದರೂ PFI ಮೆಂಬರ್ಸ್ಗಳು ಸೇರಿಕೊಂಡು ಬಿಟ್ಟಿದ್ದಾರಾದರೆ ಅವರುಗಳು ಅದನ್ನು ಏನಂತ ಪತ್ರ ಬರೆದಿದೆ ಬೇಡ, ಯಾಕಂತ ಹೇಳಿದರೆ ಅದು ಯಮುನಪ್ಪ ಕೊಲೆಗೆ ಸಂಬಂಧಪಟ್ಟ ಹಾಗೆಯೇ. ನಾನು ನಿಮಗೆ ಬೇಕಿದ್ರೆ ವಾಟ್ಸಪ್ ಮಾಡ್ತೇನೆ ಅದನ್ನು, ನೀವು ನನ್ನ ನಂಬರ್ ತೊಗೊಂಡ್ರೆ. ಬಟ್ ಸೇಫ್ಟಿ ಪರ್ಪಸ್ಸಿಗೆ, ನನಗೂ ಅಂತ ಸೇಫ್ಟಿ ಅಂತ ಹೇಳಲ್ಲ, ಎಲ್ಲರ ಸೇಫ್ಟಿಗೋಸ್ಕರ ಬೇಡ ಅಂತ ಹೇಳಿ. ಯಾಕಂದರೆ ನಾನು ಕೆಲವೊಂದು ಅಧಿಕಾರಿಗಳ ಮಾಹಿತಿ ಕೇಳಿರೋ, ಇದು ಅವರದ್ದು ಹೆಸರನ್ನು ಉಲ್ಲೇಖ ಮಾಡಿರುವಂಥದ್ದಲ್ಲ. ಸೊ ಒಂದು ಅಧಿಕಾರಿಯ ಕೊಲೆ ಆಗಿರುವಾಗ ವಿ ಶುಡ್ ಬಿ ಅಲರ್ಟ್, ನಮಗೆ ಬೇರೆಯವರದ್ದು ಏನು ತೊಂದರೆ ಆಗೋದು ಬೇಡ ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ನಾನು ರಿಲೀಸ್ ಮಾಡ್ತಿರಲಿಲ್ಲ. ಬಟ್ ಇಟ್ ವಿಲ್ ಕಮ್ ಔಟ್. ಆದರೆ ನಾನು ಅದನ್ನು ಪ್ರಾಪರ್ ಚಾನಲಿನಲ್ಲೇ DGPಗೆ ಕೊಟ್ಟಿದ್ದೇನೆ. ಸೊ ಲೆಟ್ ಹಿಮ್, ಅವ್ರೇನು ಮಾಡ್ತಾರೆ ನೋಡುವ, ಅಷ್ಟೇ. ಸೊ ಇದಿಷ್ಟು ಮಾಜಿ DYSP ಅನುಪಮ್ ಅವರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಕೇಸ್ನಲ್ಲಿ PFI ಭಾಗಿಯಾಗಿದೆ, ಇದರ ಹಿಂದೆ ಸರ್ಕಾರ ಕೂಡ ಶಾಮೀಲಾಗಿದೆ. ಅದಕ್ಕೋಸ್ಕರ NIAಗೆ ಈ ಒಂದು ಪ್ರಕರಣವನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.